ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವ 17ನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ. ಸೊ ವೀಕ್ಷಕರೇ, ಈಗಾಗಲೇ ಸಿಕ್ಕಿದ ಮಾಹಿತಿಯ ಮೇರೆಗೆ 17ನೇ ಕಂತಿನ ಹಣವೇನಿದೆ 2,000 ರೂಪಾಯಿ, ಕೆಲ ಜಿಲ್ಲೆಗಳಿಗೆ ಈ ಒಂದು ಹಣ 2,000 ರೂಪಾಯಿ ಜಮಾ ಆಗಿದೆ ವೀಕ್ಷಕರೇ. ಸೊ ಎಲ್ಲರೂ ಕೂಡ ನಾನೆಲ್ಲ ವಿಡಿಯೋದಲ್ಲಿ ನೋಡ್ತಾನೆ ಇದ್ದೆ, 4,000 ಬರುತ್ತೆ, ಇನ್ನು ಮುಂದೆ 6,000 ಬರುತ್ತೆ ಅಂತಾರೆ ಹೇಳ್ತಾ ಇದ್ರು. ಸೊ ನಾನು ಒಂದೇ ಒಂದು ವರ್ಡಲ್ಲಿ ಹೇಳ್ತಾ ಇದ್ದೆ, ಬರೀ 2,000 ರೂಪಾಯಿ ಆಗಿ ಮಾತ್ರ ನಿಮ್ಮ ಖಾತೆಗೆ ಬೀಳುತ್ತೆ, ಒಟ್ಟಿಗೆ 4,000 ರೂಪಾಯಿ ಎಲ್ಲ ಬೀಳೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆಯೇ 2,000 ರೂಪಾಯಿಯ ಜಮಾ ಪ್ರಕ್ರಿಯೆ 17ನೇ ಕಂತಿನ ಹಣ ಜಮಾ ಆಗಿದೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ 17ನೇ ಕಂತಿನ ಗೃಹಲಕ್ಷ್ಮಿ ಹಣ. ಈ ಒಂದು ಹಣವೇನಿದೆ 2,000 ರೂಪಾಯಿಗಳು ಇಂದಿನಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೊ ನಾನು ಹೇಳ್ತಾ ಇದ್ದೆ, ಕಳೆದ ವಿಡಿಯೋಗಳೆಲ್ಲ ಹೇಳಿದ್ದೆ, ಈ ಒಂದು ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ಎಲ್ಲರ ಖಾತೆಗೆ ಈ ಒಂದು 17ನೇ ಕಂತಿನ ಹಣ ಬೀಳುತ್ತೆ 2,000 ರೂಪಾಯಿ ಅಂತ ನಾನು ಹೇಳಿದ್ದೆ. ಹಾಗೆಯೇ ಇವತ್ತಿನಿಂದ ಪ್ರಕ್ರಿಯೆ ಅಂದರೆ ಒಂದು 10 ದಿನಗಳ ಮುಂಚೆನೇ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಬೀಳಬೇಕು ಅಂತ ಹೇಳಿದ್ರೆ ಇನ್ನೂ 10 ದಿನ ಹಿಡಿಯುತ್ತೆ. ಸೊ ನಾನು ಹಾಗಾಗಿ ಹೇಳಿದ್ದೆ, ಏಪ್ರಿಲ್ ಎಂಡ್ ಒಳಗಡೆ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಒಂದು ಹಣ 2,000 ರೂಪಾಯಿ ಬೀಳುತ್ತೆ ಅಂತೆ. ಹಾಗಿದ್ರೆ ನನಗೆ ಇವತ್ತೊಂದು ಸ್ಕ್ರೀನ್ಶಾಟ್ ಸಿಕ್ಕಿದೆ. ಅಂದರೆ ಇವತ್ತಿನ ದಿನ ಅಂದರೆ 25/3/2025 ಇವತ್ತಿನ ದಿನ 4:44ಕ್ಕೆ ನನಗೆ ಒಂದು ಸ್ಕ್ರೀನ್ಶಾಟ್ ಸಿಕ್ಕಿದೆ, PM ಅಂತ. ಓಕೆನಾ. ಸೊ ಮಧ್ಯಾಹ್ನ ಮೇಲೆ 4:44ಕ್ಕೆ ಈ ಒಂದು ಹಣ 2,000 ರೂಪಾಯಿ ಜಮಾ ಆಗಿದೆ ವೀಕ್ಷಕರೇ. ಸೊ ನಿಮಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ನನ್ನ ಎಲ್ಲ ವಿಡಿಯೋಗಳಲ್ಲಿ ನಾನು ಟ್ರೂ ಆಗಿ ಹೇಳ್ತಾ ಬರ್ತಾ ಇದ್ದೇನೆ ಯಾವಾಗ ಈ ಒಂದು ಹಣ ಬರುತ್ತೆ ಅಂತ. ಸೊ ನಿಮ್ಮೆಲ್ಲರಿಗೂ ಬಂದಿದೆಯಾ, ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಬಂತು ಅಂತ ಅಕ್ಕಿ ಹಣ ನಾನು ಹೇಳಿದ್ದೆ, ಈ ಒಂದು 3 ಕಂತಿನ ಹಣ ಬಿಟ್ಟಿದ್ದಾರೆ, ನಿಮ್ಮೆಲ್ಲರ ಖಾತೆಗೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಹಾಗೆಯೇ ಯಾರೋ ಒಬ್ಬರು ಕಮೆಂಟ್ ಕೂಡ ಮಾಡಿದ್ದೀರಾ, ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಬಂದಿದ್ದರೆ, ಅಕ್ಕಿ ಹಣ ಬಂದಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಹಣ ಇವತ್ತಿನಿಂದ ಜಮಾ ಆಗಿದೆ ವೀಕ್ಷಕರೇ. ಸೊ ನಿಮಗೆ ಬಂದಿದ್ದರೆ ಖಂಡಿತವಾಗಿಯೂ ಖುಷಿಯಾಗಿರ್ತೀರಾ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಸೊ ಇವತ್ತು 4:44ಕ್ಕೆ ಈ ಒಂದು ಹಣ ಜಮಾ ಆಗಿದೆ. ಸೊ ನನಗೆ ಬೆಂಗಳೂರು ನಗರದಿಂದ ಈ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ. ಸೊ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾಗೆ ಕೊಡಗು, ಹಾಗೆ ತುಮಕೂರು, ಹಾಗೆ ಗುಲ್ಬರ್ಗ ಜಿಲ್ಲೆಗಳಿಗೆ ಈ ಒಂದು ಹಣ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಹಾಗೆ ದಾವಣಗೆರೆಗೆ ಇನ್ನು ದಾವಣಗೆರೆ, ಹಾಗೆ ಬೀದರ್ ಜಿಲ್ಲೆಗಳಿಗೆಲ್ಲ ಇನ್ನೂ ಹಂತ ಹಂತವಾಗಿ 5 ಜಿಲ್ಲೆಗಳಿಗೆ ಮಾತ್ರ ಈಗ ಬಿಡ್ತಾ ಇದ್ದಾರೆ. ಸೊ ಇನ್ನು ಯಾರಿಗಾದರೂ ಇನ್ನು ಯಾರಿಗಾದರೂ ಬಂದಿದ್ದರೆ, ಈ ಒಂದು ಹಣ ಬಂದಿದ್ದರೆ, ಇನ್ನು ಇದನ್ನು ಬಿಟ್ಟು ಯಾವುದಾದ್ರೂ ಜಿಲ್ಲೆಗಳಿಗೆ ಬಂದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಈಗ ಕೊಡಗು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಅಂತೆಲ್ಲ ನಾನು ಹೇಳಿದೆ, ಆದರೆ ಅಲ್ಲಿನ ಕಂಪ್ಲೀಟಾಗಿ ಎಲ್ಲ ಜನರು ಏನಿದ್ರೆ ಅವ್ರನ್ನ ಕವರ್ ಮಾಡಿಲ್ಲ. ಓಕೆನಾ. ಸೊ ಎಲ್ಲ ಒಂದು ಜನರನ್ನು ಕವರ್ ಮಾಡಿಲ್ಲ. ಸೊ ಒಂದೊಂದು ತಾಲೂಕಿನ ಸ್ವಲ್ಪ ಜನಗಳಿಗೆ ಮಾತ್ರ, ಇನ್ನು ದಕ್ಷಿಣ ಕನ್ನಡಕ್ಕೆ ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ. ಸೊ ದಕ್ಷಿಣ ಕನ್ನಡದಲ್ಲೂ ಕೆಲ ಒಂದು ತಾಲೂಕುಗಳಿಗೆ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಲಿಲ್ಲ. ಓಕೆನಾ. ಸೊ ನೀವು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಈ ಜಿಲ್ಲೆಯಲ್ಲೇ ಇದ್ದೀರಾ, ನಾನು ಹೇಳಿದ ಜಿಲ್ಲೆಯಲ್ಲೇ ಇದ್ದೀರಾ, ಬಟ್ ನಿಮಗೆ ಹಣ ಬಂದಿಲ್ಲ ಅಂದರೆ ತಲೆ ಬಿಸಿ ಮಾಡ್ಕೋಬೇಡಿ. ಇಲ್ಲಿವರೆಗೂ 17ನೇ ಕಂತಿನ ಹಣ ನಿಮ್ಮ ಕೈಗೆ ಬಂದಿದ್ದರೆ ಪಕ್ಕಾ ನಿಮಗೆ ಈ ಒಂದು 17ನೇ ಕಂತಿನ ಹಣ ಬರುತ್ತೆ. ಸೊ ಕಳೆದ ಒಂದು 16ನೇ ಕಂತಿನ ಹಣ ಈ ಒಂದು ಮಾರ್ಚ್ 4ಕ್ಕೆ ಕಳಿಸಿದ್ರು. ಓಕೆನಾ. ಸೊ ನನಗೆ ಆ ಒಂದು ಮಾರ್ಚ್ 4ಕ್ಕೆ ತುಂಬ ಸ್ಕ್ರೀನ್ಶಾಟ್ ಬಂದಿತ್ತು. ಸೊ ಅದರ ಪ್ರಕಾರ ಮಾರ್ಚ್ 4ರಿಂದ ಈ ಒಂದು ಮಾರ್ಚ್ 25ಕ್ಕೆ ಮತ್ತೊಂದು 17ನೇ ಕಂತಿನ ಹಣ ಕೂಡ ಅವ್ರು ಕಳಿಸಿದ್ದಾರೆ. ಸೊ ತುಂಬ ಸಂತೋಷ. ಸರ್ಕಾರ ಹೇಳಿದಂತೆ ನುಡಿದಂತೆ ನಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ. ಸೊ ನಿಮಗೇನು ತುಂಬ ಬ್ಯಾಕಿಂದ ಈ ಒಂದು ಹಣ ಬರ್ತಾ ಇಲ್ಲ, 14, 15, 16 ಅಂತೆಲ್ಲ ಯಾರೋ ಕಮೆಂಟ್ ಮಾಡಿದ್ರೆ ನಾನು ನೋಡಿದೆ, ಬಟ್ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ. ಓಕೆನಾ. ಸೊ ನೀವು ಕೇಳ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ಹೇಳ್ತಾ ಇದ್ದೇನೆ, ನಿಮ್ಮ ಒಂದು ಏನಾದರೂ ಒಂದು APL ಕಾರ್ಡ್ ಆಗಲಿ, ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಸೊ 14ನೇ ಕಂತಿನೇ ಬಂದಿಲ್ಲ ಅಂದರೆ ನೀವು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಬಿಕಾಸ್ ನಿಮಗೆ ಬರದೇ ಇರೋದಿಲ್ಲ. ಇನ್ನು 14ನೇ ಕಂತಿಂದನೇ ಬಂದಿಲ್ಲ ಅಂದರೆ ಇಲ್ಲಿ ನಾವು 17ನೇ ಕಂತಿನ ಹಣ ಕೂಡ ಒಂದು 17ನೇ ಕಂತಿನವರೆಗೂ ನಾವು ತಲುಪಿದ್ದೇವೆ ಅಂದರೆ 14ನೇ ಕಂತಿನಿಂದನೇ ಬಂದಿಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ನಡೀತಿದೆ, ಅಥವಾ ಸ್ಕ್ಯಾಮ್ ನಡೀತಿದೆ, ಅಥವಾ ನಿಮ್ಮ ಒಂದು
ಹಣ ಬರುವುದು ಪೋಸ್ಟ್ ಆಫೀಸಲ್ಲಿ ಆಗಿದ್ದರೆ ಪಕ್ಕಾ ಖಂಡಿತ ನೀವು ಚೆಕ್ ಮಾಡ್ಕೊಳ್ಳೇಬೇಕು ವೀಕ್ಷಕರೇ. ನೀವು ಕೇಳ್ತಾ ಇದ್ದರೆ ನೀವು ಈ ಒಂದು ಯಾರು ಕಮೆಂಟ್ ಮಾಡಿದ್ದೀರಾ ಒಂದು 14ನೇ ಕಂತು 14ರಿಂದನೇ ನಮಗೆ ಬಂದಿಲ್ಲ ಮೇಡಮ್ ಅವರೇ ಅಂತ ಹೇಳಿದ್ರಾ, ಬಿಕಾಸ್ ನೀವು ನೋಡ್ಕೊಳ್ಳೇಬೇಕು. ನೀವು ಹೋಗಿ ಒಮ್ಮೆ ಬ್ಯಾಂಕನ್ನು ಚೆಕ್ ಮಾಡಿ, ಹಾಗೆ ಪೋಸ್ಟ್ ಆಫೀಸಲ್ಲಾದರೆ ಅಲ್ಲೂ ಕೂಡ ಚೆಕ್ ಮಾಡಿ, ಹಾಗೆ ಯಾಕೆ ಬರ್ತಿಲ್ಲ ಅದ್ರ ಹಿನ್ನೆಲೆಯನ್ನು ತಿಳಿರಿ, ಓಕೆನಾ. ಸೊ ಬಂದಿಲ್ಲ ಅಂದರೆ ಏನೋ ಒಂದು ಸ್ಕ್ಯಾಮ್ ಅಲ್ಲಿಂದ ನಡೀತದೆ, ಇಲ್ಲದಿದ್ದರೆ ನಿಮ್ಮ ಏನೋ ಒಂದು ಸರ್ಟಿಫೈಡ್ಸ್ ಆಗಿರಲಿ. ನಾನು ಹೇಳಿದ್ದೆ 2 ಲಕ್ಷ ಒಂದು ಗೃಹಿಣಿಯರಿಗೆ ಈ ಒಂದು ಗೃಹಲಕ್ಷ್ಮಿಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದೆ. ಸೊ ನೀವು ನಿಜವಾಗ್ಲೂ ಬಡವರೇ ಆಗಿದ್ದರೆ ನಿಮಗೆ ಈ ಒಂದು ಅರ್ಹತೆ ಇದೆ, ಸೊ ನೀವು ಕೇಳಬೇಕು ಅಂತ ನಾನು ಹೇಳ್ತೇನೆ. ಸೊ ಅದು ಆಯಿತು. ಇನ್ನು ಅಕ್ಕಿ ಹಣವೇನಿದೆ 3 ಕಂತಿನ ಹಣ ಕೂಡ ಹಾಕಿದ್ದಾರೆ ವೀಕ್ಷಕರೇ. ಸರ್ಕಾರನ ಇನ್ನು ಯಾವುದೇ ರೀತಿಯಲ್ಲಿ ದೂಷಿಸುವ ಹಾಗೆ ಇಲ್ಲ ನೀವು, ಬಿಕಾಸ್ ಎಲ್ಲ ಕಂತಿನ ಹಣವನ್ನು ಅವ್ರು ಹಾಕಿದ್ದಾರೆ. ಸೊ ನನಗೆ ಸ್ಕ್ರೀನ್ಶಾಟ್ ಬಂದಿದೆ, ಅಕ್ಕಿ ಹಣದ ಸ್ಕ್ರೀನ್ಶಾಟ್ ಕೂಡ ಬಂದಿದೆ. ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಹಣದ 17ನೇ ಕಂತಿನವರೆಗೂ ನನಗೆ ಈ ಒಂದು ಸ್ಕ್ರೀನ್ಶಾಟ್ ಸಿಕ್ಕಿದೆ. ಇನ್ನು ಒಂದು ಕಂತಿನ ಹಣ 18ನೇ ಕಂತಿನ ಹಣ ಬಾಕಿ ಇದೆ ಅಂತ ನಾನು ಹೇಳ್ತೇನೆ. ಸೊ ಬಾಕಿ ಅಂದರೆ ಅದು ಈ ಫೆಬ್ರವರಿ ಮಾರ್ಚ್ ತಿಂಗಳದು ಅಂತಲೇ ಹೇಳ್ತೇನೆ. ಆದರೆ ಹಂತವಾಗಿ ಅವ್ರು ಆಗ್ತಾ ಇದ್ದಾರೆ. ಇದೇ ತಿಂಗಳಿನಲ್ಲಿ 2 ಬಾರಿ 2,000 ಸಿಕ್ಕಿದವ್ರನ್ನ ಕೂಡ ನನಗೆ ಸ್ಕ್ರೀನ್ಶಾಟ್ ಸಿಕ್ಕಿದೆ, ಓಕೆನಾ. ಅದು ಅಂದರೆ ಮಾರ್ಚ್ 4ಗೆ ಮತ್ತೊಂದು ಈ ಒಂದು ಮಾರ್ಚ್ 25ಕ್ಕೆ, ಓಕೆನಾ. ಸೊ ನಾನು ಅದರ ಸ್ಕ್ರೀನ್ಶಾಟ್ ಕೂಡ ನನ್ನ ಒಂದು ವಿಡಿಯೋ ಮುಂದ್ಗಡೆ ನಾನು ಹಾಕ್ತೇನೆ, ಓಕೆನಾ. ಸೊ ತಮ್ನೈಲಲ್ಲಿ ನಾನು ಹಾಕ್ತೇನೆ, ನೀವು ಅದನ್ನ ಕೂಡ ನೋಡ್ಕೋಬೋದು. ಸೊ ಇವತ್ತಿನ ದಿನ ಹಾಕಿರುವಂಥದ್ದು ಅದು. ಸೊ ಇವತ್ತಿನ ದಿನ ಹಾಕಿರುವಂಥ ಒಂದು ಸ್ಕ್ರೀನ್ಶಾಟನ್ನು ನನಗೆ ಕಳಿಸಿದ್ದಾರೆ. ಸೊ ನೀವು ನೋಡ್ಕೋಬೋದು ನಿಮಗೆ ಅಂತ ಹೇಳ್ತೇನೆ. ಸೊ ಈ ಒಂದು ವಿಷಯನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಖುಷಿಯಾಗಿರಿ. ಏನಾದರೂ ವಹಿವಾಟನ್ನು ಇಟ್ಕೊಂಡಿದ್ರೆ ಖುಷಿಯಾಗಿರಿ ವೀಕ್ಷಕರೇ, ಬಿಕಾಸ್ ಈ ಒಂದು ಹಣವನ್ನು ಇವತ್ತಿನಿಂದ ಬಿಡುಗಡೆ ಮಾಡಿದ್ದಾರೆ, ಓಕೆನಾ. ಸೊ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಈ ಒಂದು 17ನೇ ಕಂತಿನ ಹಣ ಬರುತ್ತೆ, ಓಕೆನಾ. ಸೊ ನಾನು ಈ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಅಂದರೆ ನನಗೆ ಈ ಒಂದು ಮೂಲಗಳಿಂದ, ನಾನು ಕಲೆಕ್ಟ್ ಮಾಡಿದ ಮೂಲಗಳಿಂದ ಈ ಒಂದು ಮಾಹಿತಿಯನ್ನು ಪಡೆದಿದ್ದೆ. ಮೊನ್ನೆನೇ ಒಂದು ವಿಡಿಯೋನ ಮಾಡಿದ್ದೆ, ಈ ಒಂದು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ನಾನು ಮಾಡಿದ್ದೆ. ಹಾಗೆ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ನಿಮಗೆ ಸಿಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ. ಹಾಗೆ ನಿನ್ನೆಷ್ಟೇ ವಿಡಿಯೋ ಬಿಟ್ಟೆ ಏನು. ಸೊ ನಿನ್ನೆಯಿಂದ ನಾನು ಹೇಳಿದ್ದೆ ಅಷ್ಟೇ, ಆದರೆ ಇವತ್ತಿಂದನೇ ಕೂಡ ಅವರು ಆ ಒಂದು ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ. ಸೊ ತುಂಬ ಸಂತೋಷ ಅಂತ ನನಗೂ ಹೇಳ್ತಾ ಇದೆ ಸರ್ಕಾರದ ಬಗ್ಗೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಹಾಗೆ ಹಣ ಬಂದಿದ್ದರೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತೇನೆ. ಬಿಕಾಸ್ ನೀವು ಹೇಳಿದ್ರೆ ನನಗೆ ಒಂದು ಉತ್ತೇಜನ, ಈ ಒಂದು ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದರೆ ನೀವು ತುಂಬ ಕಮೆಂಟ್ಸ್ನ ಹಾಕುವಾಗ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಬಂದಿಲ್ಲದವರು ಕೂಡ ಕಮೆಂಟ್ ಮಾಡಿ. ಬಿಕಾಸ್ ಯಾವ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಲ್ವಾ. ಹಾಗಿದ್ರೆ ಬಂದಿಲ್ಲ ಅಂದರೆ ನೀವು ಕೂಡ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೇನೆ. ಬಂದವರು ಕೂಡ ಪ್ಲೀಸ್ ಬಂದಿದ್ದರೆ ಸುಮ್ಮನೆ ಕುತ್ಕೋಬೇಡಿ, ನನಗೊಂದು ಕಮೆಂಟನ್ನು ಕಳಿಸಿ, ಬಂತು ಅಂತ ಅಟ್ಲೀಸ್ಟ್ ಹೇಳಿ. ಸೊ ದಟ್ ವಿಲ್ ಬಿ ಹ್ಯಾಪಿನೆಸ್ ಅಲ್ವಾ. ಸೊ ನೀವು ಕಳಿಸಿದ್ರೆ, ನೀವೊಂದು ಮೆಸೇಜನ್ನು ಮಾಡಿದ್ರೆ ನನಗೆ ತುಂಬ ಸಂತೋಷ ಅಂತ ಹೇಳ್ತೇನೆ. ಹಾಗೆ ಲೈಕನ್ನು ಕೂಡ ನನ್ನ ವಿಡಿಯೋಗೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ವೀಕ್ಷಕರೇ, ಇವತ್ತಿನೊಂದು ವಿಡಿಯೋ ಅಂದರೆ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಸಿ ಯು. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು.